ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕವಾದ ಬಳಿಕ ನಿತಿನ್ ನಬೀನ್ ಚೊಚ್ಚಲ ಬಾರಿಗೆ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿತಿನ್ ನಬೀನ್ ಅವರು. ವಿಧಾನಸಭೆಯ ಚುನಾವಣೆಗೆ ಪಕ್ಷವನ್ನು ಅಣಿಗೊಳಿಸಲು ಅಧ್ಯಕ್ಷರೇ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇವತ್ತು ಪಕ್ಷದ ಕಚೇರಿಯಲ್ಲಿ ಸರಣಿ ಸಭೆಯನ್ನು ನಡೆಸುವುದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಮುಂದಾಗ್ತಿದ್ದಾರೆ. ಇದರಲ್ಲಿ ರಾಜ್ಯ ನಾಯಕರು, ಹಾಲಿ ಮಾಜಿಗಳ ಜೊತೆಗೆ ಹೈವೋಲ್ಟೇಜ್ ಸಭೆ ನಡೆಯುತ್ತೆ. ಪಕ್ಷ ಮರುಸಂಘಟನೆ, ಚುನಾವಣೆಯ ತಯಾರಿಯ ಬಗ್ಗೆಯೂ ಕೂಡ ಚರ್ಚೆ. ಭಿನ್ನಮತವನ್ನು ಬಿಟ್ಟು ಪಕ್ಷ ಅಧಿಕಾರಕ್ಕೆ ತರುವುದಕ್ಕೆ ಸಂಘಟಿತರಾಗಲು ಕರೆ. ಚುನಾವಣಾ ರಣೋತ್ಸಾಹವನ್ನು ತುಂಬುವುದಕ್ಕೆ ನಿತಿನ್ ನಬೀನ್ ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯೋದಕ್ಕೆ 2 ವರ್ಷ ಬಾಕಿ ಇದೆ. ಅದಕ್ಕೂ ಮೊದಲೇನೆ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಈಗ ರಾಜ್ಯವನ್ನು ಪ್ರವೇಶ ಮಾಡಿರುವಂಥದ್ದು. ಹೂಗುಚ್ಛವನ್ನು ಕೊಟ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಬರಮಾಡಿಕೊಂಡಿದ್ದಾರೆ. ಇವತ್ತು ಸಾಲು ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಭಾಗಿಯಾಗ್ತಾರೆ. ಬಟ್ ಈಗಿರುವಂತಹ ಪ್ರಶ್ನೆ ಏನು ಅಂದರೆ, ಮನೆಯೊಂದು 3 ಬಾಗಿಲಾಗಿದೆಯಲ್ಲ ಬಿಜೆಪಿ, ಅದನ್ನು ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರಾ ಅಂತ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಇರುವಂತಹ ಗೊಂದಲಗಳಿದಾವಲ್ಲ, ಅದಕ್ಕೆ ತೆರೆಳೆಯುವಂತಹ ಕೆಲಸವನ್ನು ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರಾ ಅಂತ. ಹಾಗಾಗಿಯೇ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ರಾಜ್ಯ ಭೇಟಿ. ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ 2 ವರ್ಷಗಳ ನಂತರ ನಡೆಯುವಂತಹ ಚುನಾವಣೆಗೆ ಪಕ್ಷವನ್ನು ರೆಡಿ ಮಾಡುವುದಕ್ಕೆ ಈಗಾಗಲೇ ಈ ರಾಷ್ಟ್ರಾಧ್ಯಕ್ಷರ ಭೇಟಿ ಒಂದು ಹೊಸ ಬೂಸ್ಟನ್ನು, ಚೈತನ್ಯವನ್ನು ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ ಕೊಡಬಹುದು ಅಂತೇಳಿ. ಮತ್ತೆ ಪವರ್ ಸೆಂಟರ್ ಆಗಿದೆ ಯಡಿಯೂರಪ್ಪ ಅವರ ಧವಳಗಿರಿ ನಿವಾಸ. 1.5 ವರ್ಷದ ಬಳಿಕ ಚಟುವಟಿಕೆಯ ಕೇಂದ್ರ ಬಿಂದುವಾಗಿದೆ BS ಯಡಿಯೂರಪ್ಪನವರ ನಿವಾಸ. ಇವತ್ತು ಯಡಿಯೂರಪ್ಪನವರ ನಿವಾಸಕ್ಕೆ ನಿತಿನ್ ನಬೀನ್ ಭೇಟಿ ಕೊಡ್ತಾರೆ. ಧವಳಗಿರಿ ನಿವಾಸಕ್ಕೆ ರಾಜ್ಯ ಬಿಜೆಪಿಯ ನಾಯಕರುಗಳ ದಂಡೆ ಹರಿದು ಬರ್ತಾ ಇದೆ. ನಿತಿನ್ ನಬೀನ್ ಸಮ್ಮುಖದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ರಾಜ್ಯ ನಾಯಕರು. ಈ ಮೂಲಕ ಧವಳಗಿರಿ ನಿವಾಸ ಮತ್ತೊಮ್ಮೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂಥದ್ದು, ಕುತೂಹಲದ ಕೇಂದ್ರ ಬಿಂದು ಆಗಿರುವಂಥದ್ದು. ಇನ್ಫ್ಯಾಕ್ಟ್ ಸಕ್ರಿಯ ರಾಜಕಾರಣದಲ್ಲಿ, ಚುನಾವಣಾ ರಾಜಕಾರಣದಲ್ಲಿ BS ಯಡಿಯೂರಪ್ಪನವರಿದ್ದಂತಹ ಸಂದರ್ಭದಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿದ್ದಂತಹ ಧವಳಗಿರಿ ನಿವಾಸ ಯಾವಾಗಲೂ ಹಿಂಗೆ ಗಿಜಿಗುಡ್ತಾ ಇತ್ತು. ಮೊನ್ನೆ ಅಷ್ಟೇ 50 ವರ್ಷ ತುಂಬಿದಂತಹ ರಾಜಕೀಯ ಜೀವನಕ್ಕೆ 50 ವರ್ಷ ತುಂಬಿದಂತಹ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರು ಕೂಡ ಆಗಮಿಸಿದರು. ಅದ್ಭುತವಾದಂತಹ ಭಾಷಣವನ್ನು ಕೂಡ ಮಾಡಿದರು. ಯಡಿಯೂರಪ್ಪನವರ ರಾಜಕೀಯ ಜೀವನವನ್ನು ಹಾಡಿ ಹೊಗಳುವಂತಹ ಕೆಲಸವನ್ನು ಮಾಡಿದರು. ಈ ಬೆನ್ನಲ್ಲೇ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ CT ರವಿ ಸೇರಿದಂತೆ, ಶ್ರೀರಾಮುಲು ಸೇರಿದಂತೆ ಹಲವು ನಾಯಕರುಗಳು ಕೂಡ ಧವಳಗಿರಿ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಮತ್ತೊಮ್ಮೆ ಧವಳಗಿರಿ ನಿವಾಸ ಚುನಾವಣಾ ಕೇಂದ್ರ ಬಿಂದು ಆಗ್ತಾ ಇದೆ, ರಾಜ್ಯ ಬಿಜೆಪಿಯ ಕೇಂದ್ರ ಬಿಂದು ಆಗ್ತಾ ಇದೆ, ಫುಲ್ ಬ್ಯುಸಿ ಆಗ್ತಾ ಇದೆ. ಬಟ್ ಇಲ್ಲಿರುವಂತಹ ಪ್ರಶ್ನೆ, ರಾಷ್ಟ್ರೀಯ ಅಧ್ಯಕ್ಷರ ಎಂಟ್ರಿಯಿಂದ, ನಿತಿನ್ ನಬೀನ್ ಅವರ ಎಂಟ್ರಿಯಿಂದ ರಾಜ್ಯ ಬಿಜೆಪಿಯಲ್ಲಿರುವಂತಹ ಗೊಂದಲಗಳು ಬಗೆಹರಿಯುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಯಾವ ರೀತಿಯ ಪ್ರಯತ್ನಗಳು ರಾಷ್ಟ್ರೀಯ ಅಧ್ಯಕ್ಷರ ಕಡೆಯಿಂದ ಆಗಬಹುದು ಇವೆಲ್ಲವನ್ನು ಕೂಡ ಸರಿ ಮಾಡುವುದಕ್ಕೆ ಅಂತ ಹೇಳಿ? ಪ್ರೇಮ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಅಧ್ಯಕ್ಷರಾದ ನಂತರ ಚೊಚ್ಚಲ ಭೇಟಿಯನ್ನು ಕರ್ನಾಟಕಕ್ಕೆ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂಥದ್ದು, ರಣೋತ್ಸಾಹವನ್ನು ಮೂಡಿಸಿರುವಂಥದ್ದು. ನಿನ್ನೆ ರಾತ್ರಿ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಮತ್ತು ಇಡೀ ದಿನಪೂರ್ತಿ ಅವರು ಹೈ ವೋಲ್ಟೇಜ್ ಕಾರ್ಯಕ್ರಮ, ಹೈ ವೋಲ್ಟೇಜ್ ಮೀಟಿಂಗ್ಗಳಲ್ಲಿ ಭಾಗವಹಿಸ್ತಾರೆ. ಅವರ ಕಾರ್ಯಕ್ರಮ ಆರಂಭ ಆಗೋದೇ ಯಡಿಯೂರಪ್ಪ ಅವರ ನಿವಾಸದಿಂದ. ಅವರು ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಉಪಹಾರ ವ್ಯವಸ್ಥೆಯನ್ನು ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿತಿನ್ ನಬೀನ್ ಅವರು ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ವಿಜೇಂದ್ರ ಅವರು ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ, ಇನ್ನೇನು ಬರ್ತಾ ಇದ್ದಾರೆ. ನಿತಿನ್ ನಬೀನ್ ಅವರನ್ನ ಸ್ವಾಗತ ಮಾಡೋದಕ್ಕೆ ನೀವು ನೋಡ್ತಾ ಇದ್ರಲ್ಲ ದೃಶ್ಯದಲ್ಲಿ, ಯಡಿಯೂರಪ್ಪ ಆದಿಯಾಗಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಮಾಜಿ CM DV ಸದಾನಂದಗೌಡರು, ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ, ಜಗದೀಶ್ ಶೆಟ್ಟರು, MLC CT ರವಿ, ಶಾಸಕ ಅಶ್ವಥ್ ನಾರಾಯಣ, ಮಾಜಿ ಸಂಸದ ಶ್ರೀರಾಮುಲು, ಎಲ್ಲ ಬಿಜೆಪಿಯ ನಾಯಕರು, ಒಂದು ದಂಡೇನಿದೆ, ಇಡೀ ಬಿಜೆಪಿ ನಾಯಕರ ದಂಡು ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಧವಳಗಿರಿ ನಿವಾಸದ ಹೊರಗಡೆ ಬಂದು ನಿಂತಿರುವಂಥದ್ದು. ಯಡಿಯೂರಪ್ಪನವರು ಕೂಡ ಬಂದು ನಿಂತಿದ್ದಾರೆ. ಪುಷ್ಪಗುಚ್ಛ ಕೊಟ್ಟು ನಿತಿನ್ ನಬೀನ್ ಅವರನ್ನ ಸ್ವಾಗತ ಮಾಡ್ಕೋತಾರೆ. ಹಾಗೆ ಯಡಿಯೂರಪ್ಪನವರ ಮಗಳು ಅವರನ್ನ ಆರತಿ ಬೆಳಗಿಸಿ ಕೂಡ ಅವ್ರಿಗೆ ಒಳಗಡೆ ಅಲೋ ಮಾಡ್ಕೊಳ್ತಾರೆ, ಒಳಗಡೆ ಬರೋದಕ್ಕೆ ಸ್ವಾಗತ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿತಿನ್ ನಬೀನ್ ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಚುನಾವಣಾ ರಣೋತ್ಸಾಹ ಬಿಜೆಪಿ ಪಾಳಯದಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಇನ್ನೂ 2 ವರ್ಷ ಇದೆ ರಾಜ್ಯ ವಿಧಾನಸಭೆ ಚುನಾವಣೆಗೆ. ಇವತ್ತು ಏನು ಬಂದಿದ್ದಾರೆ ನಿತಿನ್ ನಬೀನ್ ಅವರು, ಒಂದು ರೀತಿಯಲ್ಲಿ ಬಿಜೆಪಿ ಪಾಳಯಕ್ಕೆ ಒಂದು ರೀತಿಯಲ್ಲಿ ಹೊಸ ಒಂದು ಮರು ಸಂಘಟನೆಗೂ ಕೂಡ ಆದ್ಯತೆ ಮಾಡಿಕೊಡುವಂಥದ್ದು. ಏನು ಗೊಂದಲ ಇದೆ, ಏನು ಭಿನ್ನಮತ ಇದೆ, ಎಲ್ಲಕ್ಕೂ ಕೂಡ ತೆರೆ ಎಳೆದು ಒಗ್ಗಟ್ಟಿನಿಂದ, ಪರಿಶ್ರಮದಿಂದ ಮುಂದಿನ ಚುನಾವಣೆ ಗೆಲ್ಲಬೇಕು
ಗೆಲ್ಲಬೇಕು ಅನ್ನುವಂಥ ಒಂದು ತಾಕೀತನ್ನು ಮಾಡ್ತಾರೆ. ಅದಕ್ಕೆ ಏನೇನು ಬೇಕೋ ಎಲ್ಲ ಟಾಸ್ಕ್ಗಳನ್ನು ಕೂಡ ರಾಜ್ಯ ನಾಯಕರು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ಕೂಡ ಒಂದು ರೀತಿಯಲ್ಲಿ ನಿತಿನ್ ನಬೀನ್ ಅವರನ್ನ ಸ್ವಾಗತ ಕೂಡ ಮಾಡ್ಕೊಂಡಿದ್ದಾರೆ. ಅವರು ಏನೆಲ್ಲ ಸಭೆಗಳ ಸೂಚನೆಗಳು ಕೊಡ್ತಾರೆ ಎಲ್ಲವನ್ನು ಕೂಡ ಫಾಲೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಟಿಬದ್ಧರಾಗಿದ್ದಾರೆ. ನಿತಿನ್ ನಬೀನ್ ಅವರ ಆಗಮನ ಯಡಿಯೂರಪ್ಪನ ನಿವಾಸಕ್ಕೆ ಆಗಿದೆ. ನಿತಿನ್ ನಬೀನ್ ಅವರು ಧವಳಗಿರಿ ನಿವಾಸಕ್ಕೆ ಬಂದಿದ್ದಾರೆ. ಅವ್ರನ್ನ ರಾಜ್ಯ ನಾಯಕರು ಈಗ ಸ್ವಾಗತ ಮಾಡ್ಕೊಳ್ತಾರೆ. ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಪುಷ್ಪಗುಚ್ಛವನ್ನು ಕೊಟ್ಟು ನಿತಿನ್ ನಬೀನ್ ಅವ್ರನ್ನ ಸ್ವಾಗತ ಮಾಡ್ಕೊತಾ ಇದ್ದಾರೆ. ಪ್ರೇಮ್, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. BY ವಿಜಯೇಂದ್ರ ಅವರು ಈಗ ನಿತಿನ್ ನಬೀನ್ ಅವರನ್ನು ಕರೆದುಕೊಂಡು ಬಂದಿದ್ದಾರೆ. ಅಶ್ವಥ್ ನಾರಾಯಣ್ ಅವರು ಹೂಗುಚ್ಛವನ್ನು ಕೊಟ್ಟು ಬರಮಾಡಿಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. CT ರವಿ ಅವರು ಕೂಡ ಧವಳಗಿರಿ ನಿವಾಸದಲ್ಲಿಯೇ ಇದ್ದಾರೆ. ಬಹುತೇಕ BJPಯ ನಾಯಕರುಗಳಿರುವಂಥದ್ದು, ಬಹುತೇಕ ಶಾಸಕರುಗಳಿರುವಂಥದ್ದು, ಮೊದಲ ಬಾರಿ ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು ರಾಷ್ಟ್ರಾಧ್ಯಕ್ಷರಾದ ಬಳಿಕ ನಿತಿನ್ ನಬೀನ್ ಅವರು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶ್ರೀರಾಮುಲು ಅವರು ಕೂಡ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ಗೋವಿಂದ ಕಾರಜೋಳ ಅವರು ಕೂಡ ಹೂಗುಚ್ಛವನ್ನು ಕೊಟ್ಟು ಬರಮಾಡಿಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಗ ನಿತಿನ್ ನಬೀನ್ ಎಂಟ್ರಿಯಿಂದ ರಾಜ್ಯ BJPಯಲ್ಲಿರುವಂತಹ ಎಲ್ಲ ಗೊಂದಲಗಳು ಬಗೆಹರಿಯುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಮತ್ತೊಂದು ಕಡೆ BY ವಿಜಯೇಂದ್ರ ಅವರ ವಿರೋಧಿ ಗ್ಯಾಂಗ್ ಏನಿದೆ ಅದು ಕೂಡ ಆ್ಯಕ್ಟಿವ್ ಆಗಿರುವಂಥದ್ದು. ಅವರನ್ನು ಯಾವ ರೀತಿ ಸಮಾಧಾನ ಮಾಡ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಅನ್ನುವಂತಹ ಕುತೂಹಲ ಕೂಡ ಇದೆ.